ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. 9:30 ಆಗೈತೆ ಟೈಮು. ಮಕ್ಕಳೆಲ್ಲ ಸ್ಕೂಲ್ಗೆ ಹೋದರು. ಈಗ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಂತಂದರೆ ಟೈಟಲ್ ನೋಡಿದ್ದೀರ, ಹೊಸ ಪ್ರಯತ್ನ ಮಾಡೋಕ್ಕೆ ಹೋಗಿದ್ದೀನಿ. ಅನ್ನ ಮಿಕ್ಕಿರೋರು ಯಾರು ವೇಸ್ಟ್ ಮಾಡಬೇಡಿ. ನಾನು ಮಾಡಿರೋ ಥರ ಮಾಡಿ. ಒಂದೇ ದಿವಸದ ಕೆಲಸ ಅದು. ವೇಸ್ಟ್ ಮಾಡಬೇಡಿ ಅನ್ನನ. ಸಿಂಪಲ್ ನೋಡಿ. ರಾತ್ರಿ ಅನ್ನ ಮಿಕ್ಕಿತ್ತು, ಅದಕ್ಕೆ ನೀರು ಇದು ಮಡಗಿದೆ. ಬೆಳಿಗ್ಗೆ ಅದು ಅದಕ್ಕೊಂದು ಸ್ವಲ್ಪ ಜೀರಿಗೆ, ಸ್ವಲ್ಪ ಉಪ್ಪು, ಸ್ವಲ್ಪ ಸೋಡಾ, ಆಮೇಲೆ ಒಂದು 4-5 ಮೆಣಸಿನ್ಕಾಯಿ ಮುರಿದು ಪುಡಿ ಮಾಡಿ ಅದಕ್ಕೆ ಹಾಕಿದ್ದೀನಿ ಅಷ್ಟೇ. ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ವೀಡಿಯೋ ಮಾಡಿಲ್ಲ ಅದನ್ನು. ಏನಕ್ಕೆ ಅಂತಂದರೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅದು ಹೆಂಗೆ ಬರುತ್ತೋ, ನಾನು ಫಸ್ಟ್ ಟೈಮ್ ಅಲ್ವ, ಹೆಂಗೆ ಬರುತ್ತೋ ಅಂದ್ಬಿಟ್ಟು ನಾನು ಮಾಡಲಿಲ್ಲ. ಆ ಥರ ಮಾಡಾದಮೇಲೆ ನೋಡಿ, ಬಿಸಿ ಆರಾದಮೇಲೆ ಈ ಥರ ಒತ್ತಿ ಒಂದು ಬಟ್ಟೆ ಮೇಲೆ ಹಾರಾಕೊಂಬಿಡಿ. ಬಟ್ಟೆ ಮೇಲೆ ಹಾರಾಕೊಂಡೆ ನಾನು. ಹಾರಾಕೊಂಡಾದ್ಮೇಲೆ ಅದನ್ನು ತಗೊಂಡೋಗಿ ಬಿಸಿಲಿಗೆ ಹಾಕ್ತೆ. ಬಿಸಿಲಿಗೆ ಹಾಕ್ತಿ ನೋಡಿ. ಇಷ್ಟಿಷ್ಟಾಗಲೇ ಒತ್ತಿದ್ದೀನಿ. ಬಿಸಿಲಿಗೆ ಹಾಕಿದ್ಮೇಲೆ ಯಾವ ಥರ ಬಂತು ನೋಡಿ. ಹಾಗೆ ಯಾರೆಲ್ಲ ಹೊಸ್ದಾಗಿ ವೀಡಿಯೋ ನೋಡ್ತಾಯಿದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಬಿಸಿಲಿಗೆ ತಗೊಂಡೋಗಿ ಹಾಕ್ತೆ. ಈ ಥರ ಆಯಿತು. ಒಂದೇ ದಿವಸ ಬೆಳಿಗ್ಗೆ ಇದು ಹಾಕಿದ್ದು ಒತ್ತಿ ಸಾಯಂಕಾಲದಷ್ಟೊತ್ತಿಗೆ ಎಲ್ಲ ಯಾವ ಥರ ಬಂತು ತೋರಿಸ್ತೀನಿ ನೋಡಿ. ಈ ಥರ ಆಯಿತು. ಸುಮ್ಮನೆ ಅನ್ನ ವೇಸ್ಟ್ ಮಾಡೋದ, ಈ ಥರ ಮಾಡ್ಕೊಳ್ಳಿ ನೋಡಿ. ಈ ಥರ ಆಯಿತು ಹಪ್ಪಳ ನೋಡಿ. ಚೆನ್ನಾಗೈತಾ? ಒಂದೇ ದಿವಸಕ್ಕೆ ಒಣಗಿರೋದಿದು. ಯಾರು ದಯವಿಟ್ಟು ಅನ್ನ ವೇಸ್ಟ್ ಮಾಡಬೇಡಿ. ಮತ್ತು ಅಕ್ಕಿನೂ ಮಾಡ್ಬೋದು. ಅಕ್ಕಿ ನೆನೆ ಹಾಕಿ ಒಂದು ದಿವಸ ಎಲ್ಲ. ಆದರೆ ಅನ್ನ ಇದ್ದರೆ ಅನ್ನ ವೇಸ್ಟ್ ಮಾಡಬೇಡಿ. ಮತ್ತು ಹಂಗೆ ಎಣ್ಣೆ ಬಾಣಲಿ ತಗೊಂಡು ನೋಡೋಣ ಅಂದ್ಬಿಟ್ಟು ಹಾಕಿದೆ. ನಾನು ಇದೇ ಫಸ್ಟ್ ಟೈಮ್ ಮಾಡಿರೋದು. ಮಾಡಿದೆ ನೋಡಿ. ಎಷ್ಟು ಚೆನ್ನಾಗಿ ಬಂತು ಹಪ್ಪಳ. ಒಂದೇ ಒಂದು ಹಾಕಿದೆ. ಸ್ವಲ್ಪ ಎಣ್ಣೆ ಬಿಟ್ಟು ಯಾವ ಥರ ಬರುತ್ತೆ, ಎಣ್ಣೆ ಜಾಸ್ತಿ ಕುಡಿತಾ ಹೆಂಗೆ ಅಂತ. ಇಲ್ಲ, ಚೆನ್ನಾಗಿ ಬಂದೈತೆ. ಗರಿಗರಿಯಾಗಿ ಎಷ್ಟು ಚೆನ್ನಾಗೈತೆ ಅಂದರೆ, ಇನ್ಮೇಲೆ ಅನ್ನ ಮಿಕ್ತಾಗಿಲ್ಲ ಮಾಡ್ಕೊಂಡು ತಿನ್ನೋಣ ಅನ್ನೋಷ್ಟು ಇಷ್ಟ ಆಗ್ಬಿಟ್ಟೈತೆ ನೋಡಿ. ಎಷ್ಟು ಚೆನ್ನಾಗೈತೆ. ನೀವು ಮನೇಲಿ ಪ್ರಯತ್ನ ಮಾಡಿ. ಏನು ಜಾಸ್ತಿ ಏನು ರಿಸ್ಕ್ ಇಲ್ಲ, ಈಸಿ. ಮಾಡಿ, ಪ್ರಯತ್ನ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿ.